ಕೆ ಕಡೆಯಿಂದ ಲೇಟೆಸ್ಟ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇಲ್ಲಿ ನಿಮ್ಮ ಸಿಟಿ ರಿಸಲ್ಟ್ ಏನು ಅನೌನ್ಸ್ಮೆಂಟ್ ಆಗಿದೆಯಲ್ಲ ಅದರಲ್ಲಿ ಚೇಂಜಸ್ ಆಗುತ್ತೆ. ಇವಾಗ ಎಲ್ಲರದು ಕೂಡ ಚೇಂಜಸ್ ಆಗುತ್ತಾ, ಕೆಲವ್ರದ್ದು ಮಾತ್ರ ಚೇಂಜಸ್ ಆಗುತ್ತಾ, ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ 6ನೇ ತಾರೀಕು ಒಳಗಡೆ ಇಂಥ ವಿದ್ಯಾರ್ಥಿಗಳು ನೀವು ಕೆ ಆಫೀಸ್ ಮಲ್ಲೇಶ್ವರಂಗೆ ಹೋಗ್ಬೇಕಾಗುತ್ತೆ. ಹೋಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಅಡ್ಮಿಷನ್ ಟೈಮಲ್ಲಿ ಕೆಲವು ಪ್ರಾಬ್ಲಮ್ಗಳು ಅರೈಸ್ ಆಗ್ಬೋದು, ಬೇಕಂದ್ರೆ ಅಡ್ಮಿಷನ್ ಕೂಡ ಕ್ಯಾನ್ಸಲ್ ಆಗ್ಬೋದು. ಆ ರೀತಿ ಒಂದು ಪಾಸಿಬಿಲಿಟೀಸ್ ಕೂಡ ಇದೆ. ಇವಾಗ ಕೆ ಕಡೆಯಿಂದ ನಿಮ್ಮ ಒಂದು ಸಿಟಿ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಆಗಿ ಏನೊಂದು ಕೆ ಅವ್ರ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇವಾಗ ರಿಸಲ್ಟ್ ಯಾರ್ದು ಚೇಂಜಸ್ ಆಗುತ್ತೆ, ಏನಕ್ಕೆ ಚೇಂಜಸ್ ಆಗುತ್ತೆ, ಮತ್ತೆ ಕೆ ಆಫೀಸ್ ಮಲ್ಲೇಶ್ವರಂಗೆ ನೀವು ಏನಕ್ಕೆ ಹೋಗ್ಬೇಕು, ಮತ್ತೆ ಯಾರು ಹೋಗ್ಬೇಕು, ಮತ್ತೆ ಕೆ ಕಡೆಯಿಂದ ಏನೊಂದು ಅಪ್ಡೇಟ್ ಬಂದಿದೆ ಎಲ್ಲಾದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಗೆ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಲಾಸ್ಟ್ ಇಯರ್ದು ಕಾಲೇಜ್ಗಳದ್ದು ಕಟ್ ಆಫ್ ಬೇಕು, ಮತ್ತೆ ಟಾಪ್ ಕಾಲೇಜಸ್ ಲಿಸ್ಟ್ ಏನಾದ್ರು ಬೇಕು ಅಂದ್ರೆ, ಮತ್ತೆ KCT ಅಪ್ಡೇಟ್ಸ್ ಏನಾದ್ರು ಫ್ರೀ ಆಗಿ ಬೇಕು ಅಂದ್ರೆ ನಿಮಗೆ ಕಾಲೇಜ್ ದೋಸ್ತ್ ಒಂದು ವಾಟ್ಸ್ಆಪ್ ಚಾಟ್ ಬೋಟ್ ಅಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಓಕೆನಾ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಈ ಒಂದು ವಿಡಿಯೋದಲ್ಲಿ ಹೇಳುವಂತ ಪ್ರತಿಯೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೀವೆಲ್ಲರೂ ಕೂಡ CT ಮಾಕ್ ರೌಂಡ್ ನ ಅಟೆಂಡ್ ಮಾಡ್ತಾ ಇದ್ದೀರಾ. ಓಕೆನಾ. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ CT ಮಾಕ್ ರೌಂಡ್ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದ್ಮೇಲೆ ನಮಗೆ ಫಸ್ಟ್ ಒಂದು ಆಪ್ಷನ್ ಎಂಟ್ರಿ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆನೆ ಕೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಒಂದು ನೋಟಿಫಿಕೇಶನ್ ಓಡಿಸಿದ್ರೆ, ಆ ಒಂದು ನೋಟಿಫಿಕೇಶನ್ ಪ್ರಕಾರ ಏನಾಗುತ್ತೆ ಅಂದ್ರೆ ಕೆಲವ್ರದ್ದು ಒಂದು CT ರ್ಯಾಂಕಿಂಗ್ ಚೇಂಜಸ್ ಆಗುತ್ತೆ, ಎಲ್ಲಾರ್ದು ಕೂಡ ಅಲ್ಲ. ಮತ್ತೆ ಆ ಒಂದು ರ್ಯಾಂಕಿಂಗ್ ಬಂದ್ಬಿಟ್ಟು ಕೆ ವೆಬ್ಸೈಟ್ ಅಲ್ಲೂ ಕೂಡ ಪ್ರಕಟ ಆಗಲ್ಲ. ಆಟೋಮೆಟಿಕ್ ಆಗಿ ಆ ಒಂದು ರ್ಯಾಂಕಿಂಗ್ ನ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ CT ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಯಾರಿಗೆ ಅಂದ್ರೆ ಇವಾಗ ಯಾರ್ದಾರ್ದು ಒಂದು ರಿವ್ಯಾಲ್ಯೂಷನ್ ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ, CBSE, ICC ಮತ್ತೆ ಅದರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ಗಳು ಅವ್ರಿಗೆ. ಓಕೆನಾ. ನಿಮ್ಮ ಮಾರ್ಕ್ಸ್ ಏನಾದ್ರು ಕಮ್ಮಿ ಆಗಿರ್ಲಿ ಜಾಸ್ತಿ ಆಗಿರ್ಲಿ CBSE, ICC ರಿವ್ಯಾಲ್ಯೂಷನ್ ಹಾಕಿದಾಗ ನೀವು ಕೆ ಆಫೀಸ್ ಮಲ್ಲೇಶ್ವರಂಗೆ ಹೋಗ್ಬೇಕಾಗುತ್ತೆ 6ನೇ ತಾರೀಕು ಒಳಗಡೆನೆ. ಅವಾಗ ನೀವು ಒಂದು ಕಾಪಿನ ಸಬ್ಮಿಟ್ ಮಾಡ್ತು ಅಂದ್ರೆ ನಿಮ್ಮ ಕನ್ಸಿಡರ್ನ ಮಾಡ್ಕೊಂಡು ನಿಮಗೆ ಮೆರಿಟ್ ಬೇಸ್ ಮೇಲೆ ಸೀಟ್ ಅಲಾಟ್ಮೆಂಟ್ ಮಾಡಿ ಕೊಡ್ತಾರೆ. ಇವಾಗ ನೀವೇನಾದ್ರೂ ಹೋಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ನಿಮ್ಮ CT ರ್ಯಾಂಕಿಂಗ್ ಮತ್ತೆ ನಿಮ್ಮ PUC ಸ್ಕೋರ್ನ ಕಂಪೇರ್ ಮಾಡ್ತಾರೆ. ಅದೆಲ್ಲ ವೆರಿಫಿಕೇಶನ್ ಆಗ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ದು ಏನಾದ್ರು ಮಾರ್ಕ್ಸ್ ಜಾಸ್ತಿ ಅಥವಾ ಕಮ್ಮಿ ಆಗಿತ್ತು ಅಂದ್ರೆ ರಿವ್ಯಾಲ್ಯೂಷನ್ CBSE ಸ್ಟೂಡೆಂಟ್ಸ್ ನೀವು ಕೆ ಆಫೀಸ್ ಮಲ್ಲೇಶ್ವರಂಗೆ ಹೋಗಿ ಅದನ್ನ ಕರೆಕ್ಷನ್ ಮಾಡಿಸ್ಕೊಳ್ಳಿ, ಅಪ್ಡೇಟ್ ನ ಮಾಡಿಸ್ಕೊಳ್ಳಿ. ಓಕೆನಾ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ.